ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. ಪಂಚತಾರ ಹೋಟೆಲ್ಗಳಲ್ಲಿ ಕೂಡ ನೋಡಿ ಕಳಪೆ ಆಹಾರ ಪತ್ತೆ ಆಗಿರೋದು ಕಂಡು ಬರ್ತಾ ಇದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಂಚತಾರ ಹೋಟೆಲ್ಗಳಲ್ಲೂ ಕಳಪೆ ಆಹಾರ ಪತ್ತೆಯಾಗಿದೆ. ಸಾವಿರಾರು ರೂಪಾಯಿ ಚಾರ್ಜ್ ಮಾಡಿ ಆಹಾರ ಕೊಡುವಂತಹ ಪಂಚತಾರ ಹೋಟೆಲ್ಗಳಲ್ಲೂ ಕೂಡ ಕಳಪೆ ಆಹಾರ, ಕಳಪೆ ಗುಣಮಟ್ಟದ ತರಕಾರಿ ಬಳಸ್ತಾ ಇರುವಂಥದ್ದು ಪತ್ತೆಯಾಗಿದೆ. ಅವಧಿ ಮೀರಿದ 31 ಲೀಟರ್ ಹಾಲು ಪತ್ತೆಯಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾಗ ಈ ವಿಚಾರಗಳು ಪತ್ತೆಯಾಗಿದೆ. ನೋಡಿ, ಹೇಳ್ಕೊಡೋದಕ್ಕೆ ಪಂಚತಾರ ಹೋಟೆಲ್ಗಳು ಸಾವಿರಾರು ರೂಪಾಯಿ ಇವರು ಬಿಲ್ ಮಾಡ್ತಾರೆ, ಆದರೆ ಕೊಡ್ತಾ ಇರೋದು ಇಂಥ ಆಹಾರ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಳಪೆ ಆಹಾರ ಪತ್ತೆಯಾಗಿದೆ. ಕಳಪೆ ಗುಣಮಟ್ಟದ ತರಕಾರಿ ಬಳಕೆ ಮಾಡ್ತಾ ಇರೋದು ಕೂಡ ಪತ್ತೆಯಾಗಿದೆ. ಹೋಟೆಲ್ ಶಾಂಗ್ರಿಲಾದಲ್ಲಿ ಎಲ್ಲ ಪಂಚತಾರ ಹೋಟೆಲ್ಗಳ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ना तकती चल बिल्कुल ना तक ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, 5 ಸ್ಟಾರ್ ಹೋಟೆಲ್ಗಳು ಅಂತಂದ್ರೆ ಗುಣಮಟ್ಟ ಅಂತೂ ಪಕ್ಕ ಅಂತ ಅಲ್ಲಿಗೆ ಗ್ರಾಹಕರು ಹೋಗ್ತಾರೆ. ಯಾಕಂದ್ರೆ ಸಾವಿರಾರು ರೂಪಾಯಿ ಕೊಟ್ಟು ಸಣ್ಣ ಪುಟ್ಟ ಆಹಾರವನ್ನು ಕೂಡ ಖರೀದಿ ಮಾಡುವಂಥದ್ದು, ಅಷ್ಟರ ಮಟ್ಟಿಗೆ ಬೆಲೆ ಇರುತ್ತೆ. ನಂಬಿಕೆ ಕಾಯ್ದುಕೊಳ್ಳೋದು ಅವರ ಕರ್ತವ್ಯ ಆಗುತ್ತೆ. ಆದರೆ ಇಂಥ 5 ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಕೊಳ್ತಿರೋ ತರಕಾರಿ, ಅವಧಿ ಮೀರಿದ ಹಾಲು ಉಪಯೋಗಿಸ್ತಾರೆ ಅಂದರೆ ನಿಜಕ್ಕೂ ಶಾಕಿಂಗ್. ಇದು ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇಷ್ಟು ದಿನ ಕೇವಲ ಬೀದಿ ಬದಿಯಲ್ಲಿರುವಂತಹ ಅಂಗಡಿಗಳನ್ನು, ಅಲ್ಲಿರುವಂತಹ ಕಬಾಬ್ ಆಗಿರ್ಬೋದು, ಎಣ್ಣೆಯನ್ನು ಸ್ಯಾಂಪಲ್ ಮಾದರಿಯನ್ನು ಸಂಗ್ರಹ ಮಾಡಿ ಅದನ್ನು ಲ್ಯಾಬ್ ಟೆಸ್ಟಿಗೆ ಒಳಪಡಿಸ್ತಾ ಇದ್ರು. ಬಟ್ ಎಲ್ಲೊಂದು ಕಡೆ ಜನರಿಗೆ ಈ ಒಂದು ಡೆವಲಪ್ಮೆಂಟ್ ಬೆನ್ನಲ್ಲೇ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಹೆಚ್ಚು ದರ ಇದ್ರೂ ಕೂಡ ಅಲ್ಲಿಗೆ ಹೋಗಿ ಆಹಾರ ಸೇವಿಸವನ್ನು ಮಾಡ್ತಾ ಇದ್ರು. ಬಟ್ ಇದೀಗ ಇವರು ಅಧಿಕಾರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಬಳಕೆ ಮಾಡಿರುವಂತಹ ಆಹಾರ ಪದಾರ್ಥ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಾಲು ಕೂಡ ಅವಧಿ ಮೀರಿರೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನಾನು ಲಲಿತಾ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿ ಕೂಡ ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಖುದ್ದು ಇದೀಗ ಈ ಒಂದು ಹೋಟೆಲ್ಗೆ ಕಮಿಷನರ್, ಅಂದರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕಮಿಷನರ್ ಆಗಿರುವಂತಹ ಶ್ರೀನಿವಾಸ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ, ಅಂದರೆ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ, ಇಲ್ಲಿ ಕೂಡ ಅವಧಿ ಮೀರಿರುವಂತಹ ಹಾಲನ್ನು ಬಳಕೆ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಒಂದು ಹೋಟೆಲ್ ಮಾತ್ರವಲ್ಲ, ಇನ್ನಿತರ ಹೋಟೆಲ್ಗಳಲ್ಲೂ ಕೂಡ ಅವಧಿ ಮೀರಿರುವಂತಹ ತರಕಾರಿ ಆಗಿರ್ಬೋದು, ಹಾಲಾಗಿರ್ಬೋದು, ಈ ಥರ ಏನು ಬಳಕೆ ಮಾಡಿರೋದು ಕೂಡ ಇದೀಗ ಪತ್ತೆ ಆಗಿರುವಂತಹ ಹಿನ್ನೆಲೆ ಅದರ ಮಾದರಿಯನ್ನು ಸಂಗ್ರಹ ಮಾಡಿ ಇದೀಗ ಲ್ಯಾಬ್ ಟೆಸ್ಟ್ಗೆ ಕೊಡ್ತಾರೆ. ಜೊತೆಗೆ ಇಲ್ಲಿ ಬಳಕೆ ಆಗ್ತಿರುವಂತಹ ಮಾಂಸ, ಅಂದರೆ ಕೋಳಿ ಮಾಂಸ ಆಗಿರ್ಬೋದು, ಮಟನ್ ಆಗಿರ್ಬೋದು, ಅದನ್ನು ಮಾದರಿಯನ್ನು ಸಂಗ್ರಹ ಮಾಡಿ ಕೂಡ ಲ್ಯಾಬ್ ಟೆಸ್ಟಿಗೆ ಕೊಡ್ತಾರೆ. ಮೊದಲ ಹಂತವಾಗಿ ಆ ಒಂದು ಅಂದರೆ ಪರಿಶೀಲನೆ ಸಂದರ್ಭದಲ್ಲಿ ಒಂದಿಷ್ಟು ಲೋಪ ಕಂಡು ಬಂದಿದೆ. ಉದಾಹರಣೆಗೆ ಪರಿಶೀಲನೆ ಸಂದರ್ಭದಲ್ಲಿ ಕೂಡ ಈ ಒಂದು ಹೋಟೆಲ್ನವರ ನಿರ್ಲಕ್ಷ್ಯ ಕಂಡು ಬಂದಿದೆ. ಉದಾಹರಣೆಗೆ ಅವಧಿ ಮೀರಿರುವಂತಹ ತರಕಾರಿ ಆಗಿರ್ಬೋದು, ಕೊಳತೆ ಹೋಗಿರುವಂತಹ ತರಕಾರಿ ಕಂಡು ಬಂದ ಹಿನ್ನೆಲೆ ಅಲ್ಲೇ ಅವರು ದಂಡ ಹಾಕಿ. ಸತ್ತಾರ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಸಚಿವ UT ಖಾದರ್ ಅವರೇ ಖುದ್ದಾಗಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಒಳ್ಳೆ ಕೆಲಸ ಇದು, ಆಹಾರದ ಗುಣಮಟ್ಟವನ್ನ ಖಾತ್ರಿಪಡಿಸಿಕೊಳ್ಳುವಂತ ಕೆಲಸ. ಕೆಲವೊಂದು ಸ್ಟಾರ್ ಹೋಟ್ಲಲ್ಲೂ ಈ ತರ ಕಳಪೆ ಗುಣಮಟ್ಟದ ಆಹಾರ ಕಂಡು ಬಂದಿದೆ ಅಂತ, ಹೌದಾ? ಯಾವ ಉದ್ದೇಶ ಇಟ್ಕೊಂಡು ಈ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ? ನೋಡಿ, ನಮ್ಗೆ ಸರ್ವರ ಆರೋಗ್ಯ ಮುಖ್ಯ. ಇವತ್ತು ಆರೋಗ್ಯ ಅದಕ್ಕೆ ಬೇಕಾದಕ್ಕೆ ಊಟ ಮತ್ತು ಒಂದು ನಾವು ಸೇವಿಸುವಂತ ಆಹಾರ ಕೂಡ ಪ್ರಮುಖವಾಗಿದೆ. ಇದನ್ನ ನಾವು ಎಲ್ಲ ಕಡೆ ತಪಾಸಣೆ ಮಾಡ್ಬೇಕು, ನಮ್ಮ ಉದ್ದೇಶ. ಅದನ್ನ ನಾವು ಇವತ್ತು 5 ಸ್ಟಾರ್ ಹೋಟೆಲ್ ಇಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ಎಷ್ಟೆಲ್ಲ 5 ಸ್ಟಾರ್ ಹೋಟೆಲ್ ಅದನ್ನೆಲ್ಲ ಕೂಡ ನಾವು ಇವತ್ತು ರೇಡ್ ಮಾಡಿಸಿ, ಅದಕ್ಕೆ ನಾವು ನಮ್ಮ ಆಹಾರ ಸುರಕ್ಷತೆ ಪ್ರಾಧಿಕಾರ ಕಮಿಷನರ್ ಶ್ರೀನಿವಾಸ ನೇತೃತ್ವದಲ್ಲಿ ಅವರು ಹೋಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಕೆಲವೊಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಇವತ್ತು ಕೆಲವೊಂದು ಆರೋಗ್ಯಕ್ಕೆ ಮಾರಕವಾಗುವಂತ ಕೆಲವು ಎಕ್ಸ್ಪೈರಿ ಡೇಟ್ ಇರಲಿ ಅಥವಾ ಗುಣಮಟ್ಟದ ಇಲ್ಲದಂತ ಇದೆಲ್ಲ ಸಿಕ್ಕಿದೆ.
ಅದೆಲ್ಲ ಕೂಡ ಅವರು ಇವತ್ತು ತಪಾಸಣೆ ನಡೆದಷ್ಟೇ ಸಂಜೆ ಆಗುವ ನಮಗೆ ಸಂಪೂರ್ಣವಾದ ವರದಿ ಬರ್ತದೆ. ಓಕೆ ಖಾದರ್ ಅವರ ಏನಾಗತ್ತೆ ಅಂದ್ರೆ ಅದು ಎಷ್ಟೊತ್ತು ಈ ನಾಯಿಬಾಲ ಡೊಂಕೋನಾಗೆ ನೀವು ಎಷ್ಟು ದಿನ ರೈಡ್ ಮಾಡ್ತಿರೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ಏನು ಎಚ್ಚೆತ್ಕೊಳ್ತಾರೆ, ಆನಂತರ ಮತ್ತೆ ಅದೇ ಕಲಬೆರಕೆ ಹಾದಿಗೆ ಮರಳುವಂಥ ಕೆಲಸಗಳಾಗ್ತವೆ. ಅದಾಗದೇ ಇರೋ ಹಾಗೆ ಹೇಗೆ ತಡಿತೀರಿ? ನೋಡಿ, ಅವರವರ ಆರೋಗ್ಯ ಅವರವರ ಕೈಯಲ್ಲಿ, ಜನಸಾಮಾನ್ಯರ ಕೈಯಲ್ಲಿ ಅವರವರ ಆರೋಗ್ಯ. ನಮ್ಮ ಇಲಾಖೆಯಲ್ಲಿ ಮದ್ದು ಬಂದ ನಂತರ ರೋಗ ಬಂದ ಮದ್ದು ಕೊಡೋ ವಿಚಾರ. ನಾವು ಈ ರೀತಿಯ ತಪಾಸಣೆ ಅದು ಒಮ್ಮೆಲೆ ಎಲ್ಲೋ ಕೂಡ ಬಂದ್ ಆಗ್ತದೆ ಅಂತಲ್ಲ, ಈ ರೀತಿಯ ತಪಾಸಣೆ ಅಂತ ಹೇಳಿದ್ರೆ ಜನರಿಗೆ ತಿಳಿಸುವುದು ಏನೇನು ಇದೆ ಅಂತ ಹೇಳಿ, ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ, ಮತ್ತೆ ಹೋಗಿ ತಿನ್ನೋದು ಬಿಡೋ ಜನರಿಗೆ ಬಿಟ್ಟಂತ ವಿಚಾರ ನಾವೇನು ಮಾಡ್ಲಿ. ಓಕೆ ಓಕೆ ನಮ್ ಕೈಗೆ ಸಿಕ್ಕಿದ ಬಿಡುದಿಲ್ಲ, ಆದ್ರೆ ನಮ್ಗೆ 24 ಗಂಟೆ ಅಲ್ಲೇ ಕೂತ್ಕೊಂಡು ನೋಡಿರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎಲ್ಲಾ ಕಡೆ ಎಲ್ಲ ಕೂಡ ಸರಿ ಇಲ್ಲ ಅಂತ ಹೇಳಿ ಪಬ್ಲಿಕ್ಕಿಗೆ ನಿಮ್ಮ ಮುಖ ತೋರಿಸೋ ಜವಾಬ್ದಾರಿ ನಮ್ದು. ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಯುಟಿ ಖಾದರ್ ಅವರೇ, ಇನ್ನು ಈ ಸಣ್ಣ ಸಣ್ಣ ಹೋಟೆಲ್ಗಳು, ಮಧ್ಯಮ ಹೋಟೆಲ್ಗಳು, ಓಕೆ ಕರೆ ಕಟ್ಟಾಗಿದೆ. ಸದ್ಯಕ್ಕೆ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಈ ರೀತಿ ದಾಳಿ ನಡೆಸ್ತಾ ಇದ್ದಾರೆ. ಇನ್ನು ಉಳಿದಂತಹ ಅಂದರೆ ಬೀದಿ ಬದಿಯ ಆಹಾರ ತಯಾರಕರಿರ್ಬೋದು ಅಥವಾ ಮಧ್ಯಮ ದರ್ಜೆಯ ಹೋಟೆಲ್ಗಳಿರ್ಬೋದು, ಅವುಗಳ ಮೇಲೂ ಕೂಡ ರೈಡ್ ನಡೆಸ್ತಾರಾ ಅನ್ನುವಂಥ ಪ್ರಶ್ನೆ. ಎಲ್ಲರ ಆರೋಗ್ಯ ನನಗೆ ಮುಖ್ಯ ಅಂತ ಸಚಿವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಆಹಾರ ಸುರಕ್ಷತಾ ಪ್ರಾಧಿಕಾರದ ಆಯುಕ್ತ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ದಾಳಿಗಳನ್ನು ನಡೆಸಲಾಗ್ತಾ ಇದೆ. ಎಲ್ಲ ಪಂಚತಾರಾ ಹೋಟೆಲ್ಗಳ ಮೇಲೆ ಈ ರೀತಿ ರೇಡ್ ಮಾಡಲಾಗ್ತಾ ಇದೆ. ಆಹಾರದ ಗುಣಮಟ್ಟ ಪರಿಶೀಲನೆ ನಡೀತಾ ಇದೆ.